ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಪ್ರದೀಪ್. ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಈ ವಿಡಿಯೋದಲ್ಲಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸ ಬೈಕ್ ತೊಗೊಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಂದು ಹೊಸ ಬೈಕ್ ತಗೊಳ್ಳೋ ಪ್ಲಾನ್ ಇದ್ದರೆ 5ರಿಂದ 20,000ವರೆಗೂ ಹೇಗೆ ಡಿಸ್ಕೌಂಟ್ ತಗೊಳ್ಳೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನಾರ್ಮಲ್ ಆಗಿ ನೀವು ಬೈಕ್ ತಗೊಬೇಕು ಅಂದ್ಕೊಂಡಾಗ ನೀವೇನು ಮಾಡ್ತೀರಾ, ನಿಮಗೆ ನಿಯರ್ ಬೈ ಇರೋ ಶೋರೂಮ್ಗಳಲ್ಲಿ ಅಥವಾ ನಿಮಗೆ ಗೊತ್ತಿರೋ ಶೋರೂಮ್ಗಳಿಗೆ ವಿಸಿಟ್ ಮಾಡಿಬಿಟ್ಟು ಏನು ಆಫರ್ ಇದೆ ಅಂತ ತಿಳ್ಕೊಳ್ಳೋದು ಟ್ರೈ ಮಾಡ್ತೀರಾ. ಆದರೆ ಶೋರೂಮ್ಗಳಲ್ಲಿ ಎಲ್ಲ ಟೈಮಲ್ಲೂ ಆಫರ್ ಇರಲ್ಲ. ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಅವರು ಆಫರ್ ಬಿಡ್ತಾರೆ. ಅದೇ ರೀತಿ ಅವರು ಆಫರ್ ಬಿಟ್ಟರು ಎಲ್ಲ ಮಾಡೆಲ್ಗಳ ಮೇಲೂ ಅವರು ಆಫರ್ ಬಿಡಲ್ಲ. ಪರ್ಟಿಕ್ಯುಲರ್ ಆಗಿ ಒಂದೊಂದು ಮಾಡೆಲ್ಗಳ ಮೇಲೆ ಈ ಬೈಕು ಅಥವಾ ಈ ಬೈಕು ಅನ್ನೋ ಮಾಡೆಲ್ಗಳ ಮೇಲೆ ಮಾತ್ರ ಅವರು ಆಫರ್ಗಳನ್ನ ಬಿಡ್ತಾರೆ. ಆದರೆ ಈ ಪ್ರೊಸೀಜರ್ ನೀವು ಫಾಲೋ ಮಾಡೋದ್ರಿಂದ ನೀವು ಏನಿಲ್ಲ ಅಂತಂದ್ರೂ ಮಿನಿಮಮ್ 5,000ದಿಂದ 15,000ವರೆಗೂ ಡಿಸ್ಕೌಂಟ್ ತಗೊಳ್ಬೋದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಯಾರಾದರೂ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಬೇಕಾದ ಪ್ರಾಡಕ್ಟ್ಸ್ಗಳನ್ನ ನೀವು ತಗೊಳ್ತಾ ಇರ್ತೀರ. ಅದೇ ರೀತಿ ಬೈಕ್ಗಳನ್ನ ತಗೊಬೋದು. ಆನ್ಲೈನ್ ಅಪ್ಲಿಕೇಶನ್ಸ್ ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ನೀವು ತಗೊಳ್ಳೋ ಪ್ರಾಡಕ್ಟ್ಸ್ ಮೇಲೆ ಒಂದಿಷ್ಟು ಡಿಸ್ಕೌಂಟು ಅಂತ ಅವ್ರು ಕೊಟ್ಟಿರ್ತಾರೆ. ಅದೇ ರೀತಿ ಡಿಸ್ಕೌಂಟನ್ನು ಅವ್ರ ಬೈಕ್ ಮೇಲೂ ಕೊಟ್ಟಿರ್ತಾರೆ. ಆ ಡಿಸ್ಕೌಂಟ್ನ ನಾವು ಹೇಗೆ ತಗೊಬೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸಪೋಸ್ ಇವಾಗ ಶೋರೂಮಲ್ಲಿ ಯಾವುದೇ ಆಫರ್ ಇಲ್ಲ ಅಂದ್ರೂ ಅವ್ರು ಯಾವುದೇ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಅಂತ ಅಂದಾಗ ನೀವು ಈ ಡಿಸ್ಕೌಂಟ್ನ ಯೂಸ್ ಮಾಡ್ಬೋದು. ಅವರು ಡಿಸ್ಕೌಂಟಲ್ಲಿ ಇರಲಿ ಬಿಡಲಿ ಈ ಡಿಸ್ಕೌಂಟ್ ನೀವನ್ನ ಯೂಸ್ ಮಾಡ್ಕೊಬೋದು. ಹಾಗೆ ಅಕಸ್ಮಾತ್ ಅಲ್ಲಿ ನೀವು ಒಂದು ಬೈಕ್ ತಗೊಬೇಕು ಅಂತ ಅಂದ್ಕೊಂಡಿರ್ತೀರ ಶೋರೂಮಲ್ಲಿ, ಆ ಶೋರೂಮ್ ವಿಸಿಟ್ ಮಾಡ್ತೀರಾ. ಆ ಶೋರೂಮಲ್ಲಿ ಹೇಳ್ತಾರೆ ಈ ಬೈಕ್ ಮೇಲೆ ನಿಮಗೆ ಇಷ್ಟು ಆಫರ್ ಇದೆ, ಇಷ್ಟು ಅಮೌಂಟ್ ಕಮ್ಮಿ ಆಗುತ್ತೆ ಅಂತ. ಕನ್ಸಿಡರ್ ಮಾಡ್ಕೊಳ್ಳಿ, ಸಪೋಸ್ ಒಂದು ಬೈಕ್ ಮೇಲೆ ನಿಮಗೆ 10,000 ಕಮ್ಮಿ ಡಿಸ್ಕೌಂಟ್ ಆಗುತ್ತೆ ಅಂತ ನಿಮಗೆ ಶೋರೂಮಲ್ಲಿ ಹೇಳಿದಾಗ ಇನ್ಕ್ಲೂಡಿಂಗ್ ದಟ್ 10,000 ಈ ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ ಆ 10,000 ಪ್ಲಸ್ ಈ ಪ್ರೋಸೆಸ್ಸಿಂದ ನಿಮ್ಗೆ ಏನು ಸಿಗುತ್ತೆ ಡಿಸ್ಕೌಂಟು, ಅದು ಎರಡನ್ನೂ ನೀವು ಕ್ಲೈಮ್ ಮಾಡ್ಕೊಬೋದು. ಈ ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಬೇಕು ಅಂತಂದರೆ ನಿಮ್ಮ ಹತ್ರ ಮೇಯ್ನ್ ಆಗಿ ಅಮೆಝಾನ್ ಅಕೌಂಟ್ ಇರಬೇಕು. ಹಾಗೆ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇರಬೇಕು. ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ನೀವು ಯಾವ ಬೈಕ್ ತಗೊಬೇಕು ಅಂತ ಅಂದ್ಕೊಂಡಿರ್ತೀರ ಆ ಬೈಕಿಂದು ಎಕ್ಸ್ ಶೋರೂಮ್ ಪ್ರೈಸ್ ಅಮೌಂಟ್, ಇಷ್ಟು ಅಮೌಂಟ್ ಅಂತ. ಇವಾಗ ಒಂದು ಸಪೋಸ್ ಒಂದು ಬೈಕಿಂದು 1,00,000 ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಅಂತಂದರೆ ಆ 1,00,000 ಅಮೌಂಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಬ್ಯಾಲೆನ್ಸ್ ಇರಬೇಕು. ಈ ಆಫರ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನೀವು ಫುಲ್ ಕ್ಯಾಶಲ್ಲಿ ತಗೊಳ್ತೀರಾ ಅಥವಾ ಲೋನಲ್ಲಿ ತಗೊಳ್ತೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ನೀವು ಫುಲ್ ಕ್ಯಾಶಲ್ಲಿ ತಗೊಂಡ್ರು ಈ ಆಫರ್ನ ಯುಟಿಲೈಸ್ ಮಾಡ್ಕೊಬೋದು ಅಥವಾ ಲೋನಲ್ಲಿ ತಗೊಂಡ್ರು ಈ ಆಫರ್ನ ಯುಟಿಲೈಸ್ ಮಾಡ್ಕೊಬೋದು. ನೀವು ಹೇಗಿದ್ರು ಬೈಕ್ ತೊಗೊಬೇಕು ಅಂದಾಗ ನೀವು ನಾರ್ಮಲಾಗಿ ಏನು ಮಾಡ್ತೀರಾ, ಶೋರೂಮ್ಗೆ ವಿಸಿಟ್ ಮಾಡ್ತೀರಾ. ಅದೇ ರೀತಿ ನೀವು ಶೋರೂಮ್ಗೆ ವಿಸಿಟ್ ಮಾಡಿ ಅಲ್ಲಿರೋ ಸೇಲ್ಸ್ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೋಗಿ ನೀವು ಡೈರೆಕ್ಟಾಗಿ ಹೇಳಿ ನಾನು ಅಮೆಝಾನಿಂದ ಈ ಬೈಕ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀನಿ, ಇದಕ್ಕೆ ನನಗೆ ಗೈಡ್ ಮಾಡಿ ಅಂತ. ಏನಕ್ಕೆ ಇದು ಅವ್ರ ಥ್ರೂನೇ ಮಾಡಬೇಕು ಅಂತಂದರೆ ಎಲ್ಲ ಶೋರೂಮ್ಗಳಿಗೂ ಒಂದು ಹೋಮ್ ಬ್ರಾಂಚ್ ಅಂತ ಇರುತ್ತೆ. ನಾವು ಅಮೆಝಾನಿಂದ ಆರ್ಡರ್ ಪ್ಲೇಸ್ ಮಾಡುವಾಗ ಆ ಶೋರೂಮಿಂದ ಸಪೋಸ್ ನೀವು ಒಂದು ಶೋರೂಮ್ ನಿಮ್ಮ ಮನೆ ಹತ್ರ ಇರೋ ಶೋರೂಮಲ್ಲಿ ನೀವು ಡೆಲಿವರಿ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಆ ಶೋರೂಮಿಂದು ಹೋಮ್ ಬ್ರಾಂಚ್ ಅಂತ ಇರುತ್ತಲ್ಲ ಆ ಹೋಮ್ ಬ್ರಾಂಚಿಗೆ ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಆ ಹೋಮ್ ಬ್ರಾಂಚ್ ತಿಳ್ಕೊಬೇಕು ಅಂತಂದರೆ ಅದು ನೀವು ಆ ಕಸ್ಟಮರ್ ಎಕ್ಸಿಕ್ಯೂಟಿವ್ ಇರ್ತಾರಲ್ಲ ಅವ್ರ ಕಡೆಯಿಂದಲೇ ನೀವು ತಿಳ್ಕೊಬೋದು. ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ ಏನು ಶೋರೂಮ್ಗಳಲ್ಲಿ ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ, ಅವ್ರದ್ದು ಹೋಮ್ ಬ್ರಾಂಚ್ ಯಾವುದು, ಅಥವಾ ಅವ್ರು ನಿಮಗೆ ಹೇಳ್ಕೊಡ್ತಾರೆ ನೀವು ಯಾವ ಅಮೆಝಾನಲ್ಲಿ ಯಾವ ಡೀಲರ್ಸಿಗೆ ನೀವು ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ. ಹಾಗೆ ಮಾಡೋದ್ರಿಂದ ನಾನು ಹೇಳ್ದಾಗೆ ನೀವು 5ರಿಂದ 20,000ವರೆಗೂ ಡಿಸ್ಕೌಂಟ್ ತಗೊಳ್ಬೋದು. ಒನ್ಸ್ ನೀವು ಶೋರೂಮ್ನ ವಿಸಿಟ್ ಮಾಡಿ ಅಲ್ಲಿರೋ ಕಸ್ಟಮರ್ ಎಕ್ಸಿಕ್ಯೂಟಿವ್ ಹತ್ರ ನೀವು ಮಾತಾಡಾಕಿ ಅಲ್ಲಿನ ಅವ್ರದ್ದು ಮೇನ್ ಡೀಲರ್ಶಿಪ್ ಯಾವುದು ಅಂತ ನೀವು ತಿಳ್ಕೊಂಡಾದ್ಮೇಲೆ ಆ ಪ್ರೋಸೆಸ್ನ ಅಮೆಝಾನ್ ಅಪ್ಲಿಕೇಶನಲ್ಲಿ ಹೇಗೆ ಪ್ರೋಸೆಸ್ ಮಾಡೋದು ಅಂತ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ. ನೀವು ನಿಮ್ಮ ಅಮೆಝಾನ್ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ನಿಮಗೆ ಯಾವ ಬೈಕ್ ಬೇಕೋ ಆ ಬೈಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ನಾರ್ಮಲಾಗಿ ಒಂದು 3 ಬೈಕ್ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ನೋಡೋದಾದರೆ NS200 ಬೈಕ್ ನೋಡೋಣ. NS200 ಬೈಕ್ ನೋಡೋದಾದರೆ ಇದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 1,49,203 ರೂಪೀಸ್ ಇದೆ. ಅದೇ ರೀತಿ ಬೇರೆ ಬೈಕ್ ನೋಡೋದಾದರೆ NS400Z ಬೈಕ್ ನೋಡೋದಾದರೆ ಈ ಬೈಕ್ ನೋಡಿ ನಿಮಗೆ ಆಲ್ಮೋಸ್ಟ್ 1,92,327 ರೂಪೀಸ್ ಇದೆ. KTM Duke 250 ಬೈಕ್ ನೋಡೋದಾದರೆ ಈ ಬೈಕು ನಿಮಗೆ ಆಲ್ಮೋಸ್ಟ್ 2,30,115 ರೂಪೀಸ್ ಇದೆ. ಈ ಬೈಕ್ಗಳ ಪ್ರೈಸ್ ಬಂದುಬಿಟ್ಟು ಇವು ಎಕ್ಸ್ ಶೋರೂಮ್ ಪ್ರೈಸ್ ಆಗಿರ್ತವೆ. ಇದ್ರ ಮೇಲೆ ನಿಮಗೆ RTO ಚಾರ್ಜಸ್ಸು ಮತ್ತು ಇನ್ಸೂರೆನ್ಸ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲಿ ನೀವು ಪೇ ಮಾಡೋದು ಬರೀ ಎಕ್ಸ್ ಶೋರೂಮ್ ಪ್ರೈಸ್ ಮಾತ್ರ. ನಿಮ್ಗೆ ಏನು ಡಿಸ್ಕೌಂಟ್ ಸಿಗುತ್ತೆ ಅಂತ ನಾನು ಹೇಳಿದೆ ಅದು ಈ ಎಕ್ಸ್ ಶೋರೂಮ್ ಪ್ರೈಸ್ಗಳಿಗೆ ಮಾತ್ರ ಸಿಗುತ್ತೆ. ನಾನೀಗ KTM Duke 250 ಬೈಕಿಂದು ಪ್ರೊಸೀಜರ್ ತೋರಿಸ್ತೀನಿ ನೋಡಿರಿ. ಎಲ್ಲ ಬೈಕಿಗೂ ಇದೇ ಪ್ರೊಸೀಜರ್ ಇರುತ್ತೆ. ನೀವು ಯಾವ ಬೈಕ್ ಬೇಕೋ ಆ ಬೈಕ್ ಸರ್ಚ್ ಮಾಡ್ಕೊಳ್ಳಿ. ನೀವು ಅದನ್ನು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ.
ಈ KTM Duke 250 ಬೈಕಲ್ಲಿ ಹೋದರೆ ಇಲ್ಲಿ ನೋಡಿ ನಿಮಗೆ ಇದು ಶೋರೂಮ್ ಪ್ರೈಸ್ ಬಂದುಬಿಟ್ಟು 2,30,000 ಇದೆ. ಇದರಲ್ಲಿ ಇರೋ ಅವೈಲೇಬಲ್ ಕಲರ್ಸ್ ಎಲ್ಲನೂ ನೀವು ಚೂಸ್ ಮಾಡ್ಕೊಬೋದು, ಯಾವ್ದು ಬೇಕಿದ್ರು. ಇಲ್ಲಿ ನೋಡ್ಬೋದು ಬ್ಲೂ ಬ್ಲ್ಯಾಕ್ ಇದೆ, ಗ್ರೇ ಕಲರ್ ಇದೆ, ಇಬೋನಿ ಬ್ಲ್ಯಾಕ್ ಇದೆ. ನೀವು ಇಲ್ಲಿ ಸಿ ಆಲ್ ಆಫರ್ಸ್ ಆ್ಯಂಡ್ ಡಿಸ್ಕೌಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೆಷ್ಟು ಆಫರ್ ಇದೆ ಯಾವ್ಯಾವ ಬ್ಯಾಂಕಿಂದ ಅಂತ. ಈ ಸಿ ಮೋರ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಅಮೆಜಾನ್ ICICI ಬ್ಯಾಂಕ್ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಆಲ್ಮೋಸ್ಟ್ 18,000 ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಹಾಗೆ SBI ಡೆಬಿಟ್ ಕಾರ್ಡಿಂದ ನೋಡಿ 7,000ವರೆಗೂ ಡಿಸ್ಕೌಂಟ್ ಸಿಗುತ್ತೆ. HDFC ಕ್ರೆಡಿಟ್ ಕಾರ್ಡಿಂದ 7,000. ಹಾಗೆ ಪ್ರತಿಯೊಂದು ಬ್ಯಾಂಕಿಂದನೂ ಒಂದೊಂದು ಡಿಸ್ಕೌಂಟ್ಸ್ ಅಂತ ಇಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಯಾವುದು ಕ್ರೆಡಿಟ್ ಕಾರ್ಡ್ ಇದೆಯೋ ಆ ಕ್ರೆಡಿಟ್ ಕಾರ್ಡಿಗೆ ಏನು ಅಪ್ಲಿಕಬಲ್ ಆಗುತ್ತೋ ಅಷ್ಟು ಡಿಸ್ಕೌಂಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ನಾನು ಆವಾಗಲೇ ಹೇಳಿದೆ ಡೀಲರ್ಶಿಪ್ ಅಂತ. ಈ ಆನ್ಲೈನ್ ಅಪ್ಲಿಕೇಶನಿಂದ ನೀವು ಆರ್ಡ್ರ್ ಮಾಡಬೇಕಾದ್ರೆ ಮೇಯ್ನಾಗಿ ನೀವು ಪರ್ಟಿಕ್ಯುಲರ್ಲಿ ನೀವು ವಿಸಿಟ್ ಮಾಡಿರೋ ಶೋರೂಮ್ ಡೀಲರ್ಶಿಪ್ಪಿಗೆ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ. ಅದನ್ನು ನೀವು ಹೇಗೆ ಮಾಡೋದು ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದರ್ ಸೆಲ್ಲರ್ಸ್ ಆನ್ ಅಮೆಜಾನ್ಸ್ ಅಂತ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವ್ಯಾವ ಡೀಲರ್ಸ್ಗಳು ಇದ್ದಾರೆ ಅವ್ರದ್ದೆಲ್ಲರದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅವ್ರು ಪರ್ಟಿಕ್ಯುಲರಾಗಿ ಒಂದೊಂದು ಡೀಟೇಲ್ಸ್ ನೋಡ್ಕೊಳ್ತಾ ಹೋಗೋದಾದರೆ ಅವ್ರ ಡೀಟೇಲ್ಸ್ ನೋಡೋದು ಇಲ್ಲಿ ಸಿ ಮೋರ್ ಅಂತ ಕೊಟ್ಟರೆ ಅಲ್ಲಿ ಅವ್ರ ಡೀಟೇಲ್ಸ್ ತೋರಿಸುತ್ತೆ. ಇದು ನೋಡಿ ಮೇಕ್ರಿ ಸರ್ಕಲಿಂದು ಶೋರೂಮ್. ಹಾಗೆ ಇಲ್ಲಿ ನೋಡೋದಾದರೆ ಇದು ಬಂದ್ಬಿಟ್ಟು ಇಂದಿರಾನಗರ್ ಶೋರೂಮ್. ನೀವು ನಿಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ನೀವು ಶೋರೂಮ್ಗೆ ವಿಸಿಟ್ ಮಾಡಾದಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾವ ಬ್ರಾಂಚಿಗೆ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತಾರೋ ಆ ಬ್ರಾಂಚಿನ ಡೀಟೇಲ್ಸ್ ಇಲ್ಲಿ ನೋಡ್ಕೊಂಬಿಟ್ಟು ನೀವು ಅಲ್ಲಿ ಆರ್ಡ್ರ್ ಮಾಡಬೇಕಾಗುತ್ತೆ. ಅದು ಆರ್ಡ್ರ್ ಮಾಡೋದೂ ಅಷ್ಟೇ. ನೀವು ಪರ್ಟಿಕ್ಯುಲರ್ ಸಪೋಸ್ ಇವಾಗ KTM ಶೋರೂಮ್ ಮೇಕ್ರಿ ಸರ್ಕಲ್ ಅಂತ ಇದೆಯಲ್ಲ, ಈ ಡೀಲರ್ಶಿಪ್ಗೆ ಆರ್ಡ್ರ್ ಪ್ಲೇಸ್ ಮಾಡಬೇಕು ಅಂತ ಅವ್ರು ಹೇಳಿದಾಗ ನೀವು ಇಲ್ಲಿ ಆ್ಯಡ್ ಕಾರ್ಡ್ ಕೊಡಿ. ನೆಕ್ಸ್ಟ್ ಬ್ಯಾಕ್ ಬಂದುಬಿಡಿ ಪೂರ್ತಿ. ಇಲ್ಲಿ ಆ್ಯಡ್ ಕಾರ್ಟಲ್ಲಿಂದ ಹೋಗಿ ನೀವು ಈ ಬೈಕನ್ನು ಮತ್ತೆ ನೀವು ಆರ್ಡ್ರ್ ಪ್ಲೇಸ್ ಮಾಡ್ಬೋದು. ಹಿಂಗೆ ಮಾಡೋದ್ರಿಂದ ನಿಮಗೆ ಡೀಲರ್ಶಿಪ್ ಅವ್ರು ಹೇಳಿರೋದು ಎಲ್ಲ ಆರ್ಡ್ರ್ ಮಾಡಬೇಕು ಅಂತ ಹೇಳಿರ್ತಾರೆ, ಅದು ನಿಮಗೆ ಮಿಸ್ ಆಗೋದಿಲ್ಲ. ಫಸ್ಟ್ ಆ್ಯಡ್ ಕಾರ್ಟಿಗೆ ಹಾಕ್ಕೊಂಬಿಡಿ ಅಲ್ಲಿಂದ. ಆಮೇಲೆ ನೆಕ್ಸ್ಟ್ ನೀವು ಆರ್ಡರ್ ಪ್ಲೇಸ್ ಮಾಡೋದಕ್ಕೆ ಬನ್ನಿ. ನಾನಿಲ್ಲಿ SBI ಕಾರ್ಡ್ ಆ್ಯಡ್ ಮಾಡಿದ್ದೀನಿ. ಸೊ SBI ಕಾರ್ಡಿಂದ ಏನು ಆಫರ್ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಆ ಪ್ರಾಡಕ್ಟ್ಗೆ ಹೋಗಾದ್ಮೇಲೆ ನೀವು ಇಲ್ಲಿ ಬೈ ನೌ ಅಂತ ಕೊಟ್ಟಾದಮೇಲೆ ನೆಕ್ಸ್ಟ್ ಅದು ನಿಮಗೆ ಕೇಳುತ್ತೆ. ಕಂಟಿನ್ಯೂ ಕೊಟ್ಟರೆ ಇಲ್ಲಿ ನೋಡಿ 2,30,115 ಇರೋದು ಬೈಕು. ನನಗೆ ಆಫರ್ ಹೋಗ್ಬಿಟ್ಟು 7,000 ಡಿಸ್ಕೌಂಟ್ ಸಿಗಿದೆ. 2,23,314 ರೂಪೀಸ್ ಆಫರ್ ಬರುತ್ತೆ. ಅಂದರೆ ಆಲ್ಮೋಸ್ಟ್ ನನಗೆ 7,000 ರೂಪೀಸ್ ಆಫರ್ ಸಿಕ್ಕಿರೋ ಹಾಗೆ. ಇದು ನೀವು ಹಿಂಗೆ ತೊಗೊಂಡಾದ್ಮೇಲೆ ಇದು ನಿಮ್ಮ ಮನೆಗೆ ಬರುತ್ತೆ ಅಥವಾ ಹೇಗೆ ಇದು ಅಂತ ಯೋಚನೆ ಮಾಡೋದೇನು ಬೇಡ. ನೀವು ಯಾವ ಶೋರೂಮಿಗೆ ವಿಸಿಟ್ ಮಾಡಿರ್ತೀರೋ ಅದೇ ಶೋರೂಮಲ್ಲೇ ನೀವು ಡೆಲಿವರಿ ತೊಗೊಬೋದು. ಮತ್ತು ಇದರಲ್ಲಿ ಏನು ಡೇಟ್ ಇರುತ್ತೆ, ಈ ಡೆಲಿವರಿ ಡೇಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅಂತ ಇವ್ರು ಏನು ಕೊಡ್ತಾರೆ, ಅದಕ್ಕಿಂತ ಮುಂಚೆನೇ ನಿಮಗೆ ಯಾವಾಗ ಬೇಕೋ ಅವಾಗ ಡೆಲಿವರಿ ಶೋರೂಮಿಂದ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ತೊಗೊಬೋದು. EMI ಇಂದ ತಗೊಳ್ಳೋರಿಗೆ ಈ ಪ್ರೋಸೆಸ್ ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋದಾದರೆ, ನೀವು ನಾರ್ಮಲ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಬೈಕ್ ತೊಗೊಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಬೈಕಿಂದು ವ್ಯಾಲ್ಯೂ 3 ಲಕ್ಷ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಕ್ಯಾಶ್ ಇರುತ್ತೆ. ಆ 1 ಲಕ್ಷ ರೂಪಾಯಿನ ನೀವೇನು ಮಾಡ್ತೀರಾ, ಡೌನ್ ಪೇಮೆಂಟ್ ಕಟ್ತೀರಾ. ಇನ್ನು 2 ಲಕ್ಷಕ್ಕೆ ನೀವು ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿರೋ ಬ್ಯಾಂಕ್ಗಳಲ್ಲಿ ನೀವು ಲೋನ್ ಮಾಡಿಸ್ಕೊಳ್ತೀರಾ. ಶೋರೂಮ್ಗಳಲ್ಲಿ ಯೂಶಲಿ ನಿಮಗೆ ಒಂದು 3-4 ಬ್ಯಾಂಕ್ಗಳು ಟೈಅಪ್ ಆಗಿರ್ತವೆ. ಅವ್ರು ಬಂದ್ಬಿಟ್ಟು ನಿಮಗೆ ಲೋನ್ ಕೊಡೋದಕ್ಕೆ ಆಫರ್ ಮಾಡ್ತಾರೆ, ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡಿಬಿಟ್ಟು. ಸಪೋಸ್ ನೀವು ಅವಾಗ 2 ಲಕ್ಷಕ್ಕೆ ನೀವು ಲೋನ್ ಮಾಡಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದು 3 ವರ್ಷಕ್ಕೆ 2 ಲಕ್ಷ ಅಮೌಂಟ್ನ ನೀವು ಲೋನ್ ಮಾಡಿಸಿರ್ತೀರ ಅಂತ ಅಂದ್ಕೊಳ್ಳೋದಾದರೆ ನಿಮಗೆ ಅಲ್ಲಿರೋ ಬ್ಯಾಂಕ್ಗಳಿಂದ ನಿಮಗೆ EMI ಅಂತ ಕಟ್ತಾ ಹೋಗ್ತಿರಲ್ಲ ಎವ್ರಿ ಮಂತು, ನೀವು ಎಂಡ್ ಆಫ್ ದ ಇಯರು ನೀವು ಅವರಿಗೆ 40,000 ರಿಂದ 45,000 ಮಿನಿಮಮ್ ಇಂಟ್ರೆಸ್ಟ್ ಪೇ ಮಾಡ್ತೀರಾ 3 ವರ್ಷಕ್ಕೆ. ಆದರೆ ಅದೇ ನೀವು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ನೀವು ಫುಲ್ ಕ್ಯಾಶ್ ಕೊಟ್ಟು ಬೈಕ್ ತೊಗೊಂಡು, ಫುಲ್ ಕ್ಯಾಶ್ ಅಂತ ಅಂದರೆ ಎಕ್ಸ್ ಶೋರೂಮ್ ಪ್ರೈಸ್, ನೀವು ಆನ್ಲೈನಲ್ಲಿ ಬೈ ಮಾಡೋದ್ರಿಂದ ಆನ್ಲೈನಲ್ಲಿ ತೋರಿಸೋದು ಎಕ್ಸ್ ಶೋರೂಮ್ ಪ್ರೈಸ್. ನೆನಪಿರಲಿ, ಇದಾದಮೇಲೆ ನಿಮಗೆ RTO ಫೀಸ್ ಇರುತ್ತೆ, ಹಾಗೆ ಇನ್ಶೂರೆನ್ಸ್ ಕಟ್ಟೋದು ಇರುತ್ತೆ. ಅದು ಬೇರೆ, ಅದು ನೀವು ಸಪ್ರೇಟಾಗಿ ಕಟ್ಟಬೇಕಾಗುತ್ತೆ. ಆನ್ಲೈನಲ್ಲಿ ತೋರಿಸೋದು ನಿಮಗೆ ಬರೀ ಎಕ್ಸ್ ಶೋರೂಮ್ ಪ್ರೈಸ್ ಮಾತ್ರ. ನೀವು ಪೇ ಮಾಡೋದನ್ನು ಎಕ್ಸ್ ಶೋರೂಮ್ ಪ್ರೈಸ್ ಪೇ ಮಾಡ್ತೀರಾ. ನಿಮಗೆ ಡಿಸ್ಕೌಂಟ್ ಸಿಗೋದನ್ನು ಎಕ್ಸ್ ಶೋರೂಮ್ ಪ್ರೈಸಿಗೆ ಡಿಸ್ಕೌಂಟ್ ಸಿಗುತ್ತೆ. ಈ RTOಗೆ ಇನ್ಶೂರೆನ್ಸಿಗೆ ನಿಮ್ಗೆ ಯಾವುದೇ ಥರದ ಡಿಸ್ಕೌಂಟ್ ಸಿಗಲ್ಲ. ಸಪೋಸ್ ನೀವು ಕ್ರೆಡಿಟ್ ಕಾರ್ಡಿಂದ ನೀವು ಆ ಬೈಕ್ನ ತೊಗೊಂಡಿರ್ತೀರಾ ಅಂತ ಅಂದ್ಕೊಳ್ಳಿ. ಎಕ್ಸ್ ಶೋರೂಮ್ ಪ್ರೈಸ್ ಫುಲ್ ಅಮೌಂಟ್ ಪೇ ಮಾಡಿಬಿಟ್ಟು ನೀವು EMI ಮಾಡ್ಕೊಳ್ಳೋದು, ನೀವು ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ತೊಗೊಂಡ್ಬಿಟ್ಟು EMI ಮಾಡ್ಕೊಳ್ಳೋದಕ್ಕಿಂತ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ರೆಡಿಟ್ ಕಾರ್ಡ್ನ EMIಗೆ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ನೀವು ಕ್ರೆಡಿಟ್ ಕಾರ್ಡಲ್ಲೂ 2 ಲಕ್ಷ ಯೂಸ್ ಮಾಡ್ತೀರಾ, ಅದನ್ನು 3 ವರ್ಷಕ್ಕೇ ನೀವು EMI ಮಾಡ್ಕೊಳ್ತೀರಾ ಅಂತಲೇ ಅಂದ್ಕೊಳ್ಳಿ. ನಿಮಗೆ ಶೋರೂಮಲ್ಲಿ ಸಿಗೋ ಬ್ಯಾಂಕ್ಗಳಿಂದ ಸಿಗೋ ಇಂಟ್ರೆಸ್ಟಿಗೂ ಬೀಳೋ ಇಂಟ್ರೆಸ್ಟಿಗೂ ಇಲ್ಲಿ ನಿಮಗೆ ಬೀಳೋ ಇಂಟ್ರೆಸ್ಟಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ.
ಸಪೋಸ್ ನಾನು ಅವಾಗಲೇ ಹೇಳ್ದಂಗೆ 2 ಲಕ್ಷಕ್ಕೆ ನೀವು ಇ ಎಮ್ ಐ ಮಾಡಿಕೊಂಡ್ರೆ ನೀವು ಶೋರೂಮಿಂದ ತಗೊಂಡಾಗ ನಿಮಗೆ ಆಲ್ಮೋಸ್ಟ್ 40,000 ಶೋರೂಮಲ್ಲಿ ಸಿಗೋ ಬ್ಯಾಂಕ್ಗಳಿಂದ ತಗೊಂಡಾಗ 40,000 ಇಂಟ್ರೆಸ್ಟ್ ಪೇ ಮಾಡಿರ್ತೀರ. ಆದರೆ ನೀವು ಕ್ರೆಡಿಟ್ ಕಾರ್ಡಿಂದ ತೊಗೊಂಡು ಅದನ್ನು ಇ ಎಮ್ ಐ ಟ್ರಾನ್ಸಾಕ್ಷನ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗುತ್ತೆ. ಅದು ನಿಮಗೆ 20,000-25,000 ಬರುತ್ತೆ. ಯಾಕೆ ಅಂತಂದರೆ ಶೋರೂಮಲ್ಲಿ ಬ್ಯಾಂಕ್ಗಳಲ್ಲಿ ಕೊಡೋ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ, ಹಾಗೆ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ತಗೊಳ್ಳೋ ಬೈಕ್ ತಗೊಂಡಾಗ ಅಥವಾ ನೀವು ಇ ಎಮ್ ಐ ಮಾಡಿಸ್ಕೊಂಡಾಗ ಅಲ್ಲಿಗೂ ಇಲ್ಲಿಗೂ ಕಂಪ್ಯಾರಿಟಿವ್ಲಿ ನೋಡಿದಾಗ ನೀವು ಅಲ್ಲಿ ಕೊಡೋ ಇಂಟ್ರೆಸ್ಟು ಇಲ್ಲಿ ನೀವು ಕಮ್ಮಿ ಮಾಡ್ಕೊಬೋದು ಕ್ರೆಡಿಟ್ ಕಾರ್ಡಿಂದ ತಗೊಂಡಾಗ. ಯಾರೆಲ್ಲ ಹೊಸ ಬೈಕ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಿದ್ದರೆ ನನಗೆ ಈ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಂದು ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಅಲ್ಲಿ ಬಂದಾದರೂ ನೀವು ನನಗೆ DM ಮಾಡಿ, ನಿಮ್ಮ ಡೌಟ್ಸ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸಬ್ರು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.